ಈ ಪಿಟಿಷನ್ ಬರೆಯುವಾಗ ಒಂದೆರಡು ಕಡೆ ಮೆನ್ಷನ್ ಮಾಡಿದ್ದೀರಿ, ಅವರ್ಸ್ ಟುಗೆದರ್ ಎನ್ಕ್ವೈರ್ ಆಗ್ತಾ ಇತ್ತು, ಬೆಳಗ್ಗೆ 10 ಗಂಟೆಗೆ ಹೋದ್ರೆ ಮಧ್ಯರಾತ್ರಿವರೆಗೂ ಕೂಡ ಕೂರಿಸ್ಕೊಳ್ತಾ ಇದ್ರು, ಇದು ಅವರವರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಂತ ಬರೆದಿದ್ದೀರಿ ಸರ್. ಒಂದು ಪ್ರಕರಣದ ವಿಚಾರಣೆ ಅಂದಾಗ ಸಾಮಾನ್ಯವಾಗಿ ಎಲ್ರಿಗೂ ಕೂಡ, ನಿನ್ನೆ ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ 60+ ಏಜ್ ಆಗಿರುವ ಸುಜಾತ ಭಟ್ ಅವರು ಕೂಡ ಇದ್ರು. ಅವರು ಹೇಳಿದ್ರು, ನನ್ನನ್ನು ಬೆಳಗ್ಗೆಯಿಂದ ರಾತ್ರಿ ತನಕ, ನಾನು ಜಸ್ಟ್ ಐಮ್ ಗಿವಿಂಗ್ ಒನ್ ಎಕ್ಸಾಂಪಲ್, ಇದೇ ಪ್ರಕರಣಕ್ಕೆ ರಿಲೇಟೆಡ್ ಅನ್ನೋ ಕಾರಣಕ್ಕೆ, ನನ್ಗೆ ಅಷ್ಟು ವಯಸ್ಸಾದವಳಿಗೆ ಕರ್ದಾಗೆಲ್ಲ ಹೋಗಿದ್ದೀನಿ, ಕರ್ದಷ್ಟು ಹೊತ್ತು ಕೂತಿದ್ದೀನಿ. ಇವರು ಹಂಗ್ ನೋಡಿದ್ರೆ ಹೋರಾಟಗಾರರು, ದೇಹದಲ್ಲಿ ಶಕ್ತಿ ಜಾಸ್ತಿ ಇರೋರು, ಮಾನಸಿಕ ದೃಢತೆ ಇರೋರು, ಇವ್ರಿಗೆ 100 ಅವರ್ ಆದ್ರೇನು 1000 ಅವರ್ ಆದ್ರೆ ಏನು, ಅಬ್ಜೆಕ್ಷನ್ ಯಾಕಿರ್ಬೇಕು ಅಂತ ಕೇಳ್ತಾರೆ. ಈಗ ದುಡ್ಡಿರೋರು ಹೋಗ್ಬೋದು, ದುಡ್ಡಿಲ್ದವರು ಹೋಗ್ಬಾರ್ದು. 106 ಪಿಟಿಷನ್ ಹಾಕಿ ಸ್ಟೇ ತಗೊಂಡಿದ್ದಾರೆ, ಇದನ್ನ ಮಾತಾಡ್ಲೇಬಾರ್ದು ಅಂತ ಸ್ಟೇ ತಗೊಂಡಿದ್ದಾರೆ. ಇದು ಪ್ರಜಾಪ್ರಭುತ್ವ, ಕಾನೂನಲ್ಲಿ ಅವಕಾಶ ಇದೆ, ಪ್ರತಿಯೊಬ್ಬರು ಕಾನೂನನ್ನ ಉಪಯೋಗ ಮಾಡ್ಕೋಬಹುದು, ಅದಕ್ಕೆ ನ್ಯಾಯಾಲಯ ಇದೆ. ಆದ್ರೆ ನ್ಯಾಯಾಧೀಶರಿದ್ದಾರೆ, ನಾನು ಹೋಗ್ತೀನಿ ತಾವು ಹೋಗ್ತೀರಾ, ತೀರ್ಮಾನ ಮಾಡೋರು ನ್ಯಾಯಾಧೀಶರು. ನನ್ನ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ರು, ಇದ್ಯಾಕೆ ಮಾಡಿದ್ರೆ, ಇದು ನಾನು ಏನ್ ಪ್ರಶ್ನೆ ಮಾಡಿದ್ನೋ ಅಂದ್ರೆ ನ್ಯಾಯಾಧೀಶರು ಕೂಡ ಹೇಳಿದ್ರು. ಅಂತಿಮ ಕೋರ್ಟ್ ಡಿಸೈಡ್ ಮಾಡುತ್ತೆ. ಒಂದು ಪ್ರಕರಣದಲ್ಲಿ ನೀವು ನಾಳೆ ಬಾ, ನಾಳೆ ಇದ್ದು ಬಾ, ಗೋ ಆನ್ ಗಿವಿಂಗ್ ನೋಟಿಸ್ ಅಂದ್ರೆ ನಾನು ಎಲ್ಲಿ ಹೋಗ್ಬೇಕು? ತಿಮ್ರೋಡಿ ಮೇಲೆ ಗಡಿಫಾರ್ ಆಯ್ತು, ಹೈಕೋರ್ಟ್ಗೆ ಬಂದ್ರು, ಸ್ಟೇ ತಗೊಂಡ್ರು. ನೀನ್ ಒಳ್ಳೆ ಮನುಷ್ಯ, ಗಡಿಫಾರ್ ಅಂದ್ರೆ ಎಲ್ಲ ಬಿಟ್ಬಿಟ್ಟು ರಾಯಚೂರು ಹೋಗ್ಬಿಡಿ ಅಂದ್ರೆ, ಅಲ್ಲಿ ಅವನು ಎಲ್ಲಿರೋದು, ಯಾರು ಊಟ ಹಾಕ್ತಾರೆ, ಏನ್ ತಿಂತಾನ ಅವನು? ಇವರೊಬ್ಬರಿಗಾಗಿಲ್ಲ, ಹಿಂದೆ ಅನೇಕರಿಗಾಗಿದೆ, ಆಗಿದೆ, ಎಲ್ಲಾರ್ಗೂ ಆಗ್ಲಿ. ಇವನಿಗೆ ಆಗಿದ್ದು ಏನಕ್ಕೆ? ಹೋರಾಟ ಮಾಡ್ತಾ ಇದ್ದಾನೆ ಅಂತ ಆಗಿದೆ. ಇವನೇನ್ ಕೊಲೆ ಮಾಡಿದಾನ, ದರೋಡೆ ಮಾಡಿದಾನ, ಇಲ್ಲ ಸ್ಮಗ್ಲಿಂಗ್ ಮಾಡಿದಾನ? ಅವನ ಮೇಲೆ ಇರೋ ಎಲ್ಲಾ ಸೆಕ್ಷನ್ಸ್ ಶಾಂತಿ ಕದಡತ್ತೆ ಅಂತ ಹೇಳಿ ಅಲ್ಲಿನ ಸ್ಥಳೀಯ ಆಯ್ತು. ಈಗ ಹಿಂದೂ ಪರ ಹೋರಾಟಗಾರರನ್ನು ಅನೇಕರ ಮೇಲೆ ಗಡಿಪಾರ ಆಜ್ಞೆ ಇದೆ ಸರ್. ಅವ್ರು ಕೊಲೆನೂ ಮಾಡಿಲ್ಲ, ಸುಲಿಗೆನೂ ಮಾಡಿಲ್ಲ, ಕೊಲೆನೂ ಮಾಡಿದ್ದಾರೆ. ನಾನ್ ಕೆಲವರು ಉದಾಹರಣೆ ಕೊಡ್ತಿರೋದು ಎಲ್ಲರದಲ್ಲ, ನೀವು ಏನ್ ತಿಮ್ರೋಡಿ ಅವ್ರ ಉದಾಹರಣೆ ಕೊಟ್ರಿ ಹಾಗೆ. ಆಯ್ತು ಮೇಡಮ್, ಅವ್ರಿಗೆ ಗಡಿಪಾರ ಆಯ್ತು, ಕಾನೂನಲ್ಲಿ ಅವಕಾಶ ಇತ್ತು, ಹೈಕೋರ್ಟ್ಗೆ ಬಂದ್ರು, ಸ್ಟೇ ಮಾಡ್ಕೊಂಡ್ರು. ತಪ್ಪಲ್ಲ. ಈಗಲೂ ಇವ್ರಿಗೆ 9 ನೋಟಿಸ್ ಕೊಟ್ಟಿದ್ದಾರೆ, ಹೋಗಿದ್ದಾರೆ. ಒಂದು ನೋಟಿಸ್ಗೆ ಏನು ಪರಾರಿಯಾಗಿಲ್ಲ, ಮತ್ತೆ ನೋಟಿಸ್, ಮತ್ತೆ ಹೋಗಿದ್ದಾರೆ, ಮತ್ತೆ ನೋಟಿಸ್, ಮತ್ತೆ ನೋಡಿದ್ದಾರೆ, ಲಾಸ್ಟ್ ಬಂದಿದ್ದಾರೆ. ಇನ್ನೊಂದು ಪಾಯಿಂಟ್ ಅದು ನೋಡಿ, ಪರ್ಜುರಿ ನೀವು ಹೇಳಿದ್ದೆಲ್ಲ ಸುಳ್ಳು, ಅಷ್ಟೇ ಕೇಸು. ನೀವು ಕೊಲೆ ಮಾಡಿದ್ರಿ ಅಂದ್ರೆ ನಾನು ತಗೊಳ್ತಾ ಇಲ್ಲ. ಇಫ್ ದೇರ್ ಈಸ್ ಸಮ್ ಮೆಟೀರಿಯಲ್ that the accused committed murder or rape, ನಾನು ತಗೊಳ್ತಿರ್ಲಿಲ್ಲ. ನಿಮ್ದು ಆರೋಪ ಏನು ಅವ್ರ ಮೇಲೆ? ಸುಳ್ಳು ಮಾಹಿತಿ ಕೊಟ್ಟಿದ್ರೆ ಅಷ್ಟೇ ಆರೋಪ. ಯಾವ್ದು ಸುಳ್ಳು ಮಾಹಿತಿ? ಸುಮಾರು ಜನ ಹೆಣ್ಮಕ್ಳು ಕಾಣೆ ಆಗಿದ್ದಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ, ಊತ ಹಾಕಿದ್ದಾರೆ, ಅಷ್ಟೇ. ಆದ್ರಿಂದ ನೀವು ಪರ್ಜುರಿ ಆಗ್ಬಿಟ್ಟು ನಿನ್ಗೆ ನೋಟಿಸ್ ಬಂದ ತಕ್ಷಣ ಹೋಗಿ ನಿಂತ್ಕೋ, ಬಟ್ಟೆ ಬಿಚ್ಬಿಡಿ, ಅಲ್ಲ ಹೋಗಿ ಕಾಲಿಗೆ ಚೈನ್ ಹಾಕೊಳ್ಳಿ, ಆ ಸಣ್ಣ ರೂಮ್ ಯಾವ್ದು ಲಾಕಪ್ ಅಲ್ಲಿ ಅಂದ್ರೆ ಯಾರಿರ್ತಾರೆ ಮೇಡಮ್? ಆಗೋ ಪರಿಸ್ಥಿತಿ ಇತ್ತ ತಿಮ್ಮರೋಡಿ ಅವ್ರಿಗೆ, ಮಟ್ಟಣ್ಣನವರಿಗೆ ಈ ಅರ್ಜಿ ಆಗದೆ ಹೋಗಿದ್ರೆ ಪರಿಸ್ಥಿತಿ ಬಂದಿತ್ತು. ಅವ್ರು ಹೋಗಿದ್ರೆ ಅವ್ರನ್ನ ಬಂಧಿಸಿ, ಅವ್ರನ್ನ ತಕ್ಷಣ ರಾತ್ರಿಯಲ್ಲಿ ನ್ಯಾಯಾಧೀಶರು ಮನೆಗೆ ಪ್ರೊಡ್ಯೂಸ್ ಮಾಡಿ ತನಿಖೆಗೆ ಬೇಕಾಗುತ್ತೆಂದು 12 ದಿವಸ 15 ದಿವಸ ಕೇಳಿರೋರು, 12 ದಿವಸ ಕೊಟ್ಟಿರೋರು, ಕರೆದುಕೊಂಡು ಹೋಗಿ ಎಲ್ಲಾನು ಪ್ಲಾಂಟ್ ಮಾಡಿ, ಅದನ್ನ ಮಾಡಿ, ಇದನ್ನ ಮಾಡಿ, ಅವ್ರ ಮೇಲೆ ಈಗ ಬಂಧಿಸಿದ ಮೇಲೆ ಸಾಕ್ಷಿ ಬಿಲ್ಡಪ್ ಆಗುತ್ತೆ, ಎಲ್ಲ ಬಿಲ್ಡಪ್ ಮಾಡ್ತಾರೆ. ಅದಕ್ಕೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಡಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಮಾಡಿ ಅವ್ರನ್ನ ಹಾಕ್ತಿದ್ರು, ಇವ್ರ ಮೇಲೆನೆ ಚಾರ್ಜ್ ಶೀಟ್ ಆಗಿ ಮುಗಿಸ್ತಿದ್ರು. ದಟ್ ಈಸ್ ಹೌ ಇಟ್ ವಾಸ್ ಪ್ರೆಸ್ಯೂಮ್ಡ್. ನಾನೇನು ಸಿಟ್ನವ್ರಿಗೆ ಫೋನ್ ಮಾಡಿ ಹೌದಾ ಅಂದೇನು ಕೇಳಿಲ್ಲ. ದೀಸ್ ಆರ್ ಆಲ್ circumstance out of our experience as a lawyer, ಪ್ರಾಕ್ಟೀಸ್, ಇದು ಪ್ರಾಸಿಕ್ಯೂಟರ್ ಅಂಡ್ ಡಿಫೆನ್ಸ್ ಲಾಯರ್. ಬನ್ನಿ ಸರ್, ಈ ಪಿಟಿಷನ್ ಸಂಬಂಧಪಟ್ಟಂತೆ ನೀವು ಇದರ ವಕೀಲರು ಅನ್ನೋ ಕಾರಣಕ್ಕೆ ಇಷ್ಟೊತ್ತು ಇದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆ ಕೇಳ್ತಾ ಇದೆ. ವಿಲ್ ಕಮ್ ಬ್ಯಾಕ್ ಟು ಅ ಲಾರ್ಜರ್ ಪರ್ಸ್ಪೆಕ್ಟಿವ್. ಧರ್ಮಸ್ಥಳ ಒಂದು ಕಡೆಯಲ್ಲಿ ಹೆಂಗಾಗೋಗಿದೆ ಅಂತಂದ್ರೆ, ಒಂದು ಗುಂಪು ಧರ್ಮಸ್ಥಳ ಪರ, ಮತ್ತೊಂದು ಗುಂಪು ಧರ್ಮಸ್ಥಳ ವಿರುದ್ಧದ ಷಡ್ಯಂತರಿಗಳ ಗುಂಪು ಅನ್ನೋ ರೀತಿಯಲ್ಲಿ ಪರ್ಸ್ಪೆಕ್ಟಿವ್ ಇದೆ. ಈ ಆಯಾಮದಲ್ಲಿ ಪ್ರಶ್ನೆ ಕೇಳ್ತೀನಿ. ನೀವು ಕಳೆದ ಕೆಲ ತಿಂಗಳ ಹಿಂದೆ ನಡೆದ ಒಂದು ಸಭೆಯಲ್ಲಿ ನಿಮ್ಮ ಹೇಳಿಕೆ, ಇನ್ನು ಮುಂದೆ ಹೆಂಗಾಗ್ಬೇಕು ಅಂತಂದ್ರೆ ಯೂಟ್ಯೂಬರ್ಸ್ ವರ್ಸಸ್ ಧರ್ಮಸ್ಥಳದ ಖಜಾನೆ,
ಧರ್ಮಸ್ಥಳಕ್ಕೆ ಬರ್ತಾ ಇರುವ ಆದಾಯ ವರ್ಸಸ್ ಯೂಟ್ಯೂಬರ್ಸ್ ಹೀಗಾಗಬೇಕು ಅಂತ ಹೇಳಿ ನೀವು ಕೊಟ್ಟ ಹೇಳಿಕೆ ಭಾರಿ ಚರ್ಚೆ ಕಾರಣ. ಆ ತರ ಹೇಳಿಲ್ಲ ನಾನು. ಏನ್ ಹೇಳಿದ್ರಿ ನೀವು? ನಾನು ಹೇಳಿದ್ದು ಇದು ಒಂದು ಪ್ರಕರಣ ಅಲ್ಲ, ಅಲ್ಲಿ 40,000 ಕೋಟಿ ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದ್ದಾರೆ, 100 ಎಕರೆ ಜಮೀನಿದೆ, 53 ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ, ಇನ್ಸ್ಟಿಟ್ಯೂಷನ್ ಅಲ್ಲಿ ಕೆಲಸ ಮಾಡೋರಿಗೆ 10,000 15,000 ಸಂಬಳ ಕೊಡ್ತಾ ಇದ್ದಾರೆ, ಕನಿಷ್ಠ ವೇತನ ಕೊಡ್ತಾ ಇಲ್ಲ, 100 ಎಕರೆ ಜಮೀನಿದೆ, ಅವ್ರು ನಡೆಸೋ ಇನ್ಸ್ಟಿಟ್ಯೂಷನ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಫೀಸ್ ಪಡಿತಾ ಇದ್ದಾರೆ, ಅವ್ರು ನಡೆಸ್ತಾ ಇರೋ ಆಸ್ಪತ್ರೆಗಳಲ್ಲಿ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಇದೆಲ್ಲಾನು 1 ಲಕ್ಷ ಕೋಟಿ ಎಂಪೈರ್. ಇದು ಪೂರ್ತಿನೂ ಪಬ್ಲಿಕ್ ಡೊಮೈನ್ ಬರಬೇಕು. ಕಾರಣ ತಿರುಪತಿ ಬಗ್ಗೆ ನಾನು ಮಾತಾಡಿಲ್ಲ. ತಿರುಪತಿ ಟ್ರಸ್ಟ್ ಟು ಪಬ್ಲಿಕ್ ಟ್ರಸ್ಟ್, ಧರ್ಮಸ್ಥಳ ಟ್ರಸ್ಟ್ ಟು ಫ್ಯಾಮಿಲಿ ಟ್ರಸ್ಟ್. ಒಂದು ಫ್ಯಾಮಿಲಿಗೆ ಯಾಕೆ ಇಷ್ಟು? ಅದನ್ನ ಅವರು 1971 ನಲ್ಲಿ ಇದು ಬಂದು ಇದು ಹಿಂದೂ ಟೆಂಪಲ್ ಅಲ್ಲ ಅಂದು ಯಾರು ಹಾಕಿದ್ದು? ನಾನು ಹಾಕಿದ್ನ? ಲೆಟ್ ದಿ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಹಾಕ್ಲಿ, ಇದು ಬಂದು ಹಿಂದೂ ಧರ್ಮ, ಹಿಂದೂ ಟೆಂಪಲ್ ಅಂದ ಹಾಕ್ಲಿ. ಅವ್ರು ಹೇಳೋದು ಹಿಂದೂ ಟೆಂಪಲ್ ಇಲ್ಲ ಅಂದ ಅವ್ರ ಅಫಿಡವಿಟ್ ಹಾಕಿರೋದು. ಇದು ಫ್ಯಾಮಿಲಿ ಟ್ರಸ್ಟ್, ಪಬ್ಲಿಕ್ ಟ್ರಸ್ಟ್ ಆಗ್ಲಿ, ಇದು ಹಿಂದೂಗಳ ಟ್ರಸ್ಟ್ ಆಗ್ಲಿ. ಹಿಂದೂ ಅಂದ್ರೆ ಎಲ್ಲರೂ ಹಿಂದೂಗಳೇ, ಎಲ್ಲ ಹಿಂದೂಗಳಿಗೂ ಅಲ್ಲಿ ಉಚಿತ ಶಿಕ್ಷೆ ಸಿಗ್ಲಿ, ಉಚಿತ ಔಷಧಿ ಸಿಗ್ಲಿ, ಆಸ್ಪತ್ರೆ ಸಿಗ್ಲಿ, ಬಡವರಿಗೆ ಸಿಗ್ಲಿ, ಶ್ರೀಮಂತರ ಹತ್ರ ದುಡ್ಡು ತಗೊಳ್ಳಿ. ಇದು ಒಂದು ಪಬ್ಲಿಕ್ ಟ್ರಸ್ಟ್ ಮಾಡಿ, ಇದು ಫ್ಯಾಮಿಲಿ ಟ್ರಸ್ಟ್ ಅವ್ರ ಪ್ರಕಾರನೇ. ಹೀಗಂತ ಹೇಳಿ ಬಾಲನ್ ಅವ್ರಿಗೆ ಅನಿಸ್ತಾ ಇದೆ ಲೈಕ್ ಅಲ್ಲಿ ತಾರತಮ್ಯ ಆಗ್ತಾ ಇದೆ, ಎಲ್ಲರಿಗೂ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಿ. ಬಟ್ ಅನೇಕರು, ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಅನೇಕರು ಹೇಳ್ತಾ ಇದ್ದಾರೆ ಧರ್ಮಸ್ಥಳದಿಂದ ಅನೇಕರಿಗೆ ಸಹಾಯ ಆಗಿದೆ, ಕೆಲಸಗಳು ಸಿಕ್ಕಿದೆ, ಎಜುಕೇಶನ್ ಸಿಕ್ಕಿದೆ. ನಮ್ಮ ಮಾಧ್ಯಮದ ಕ್ಯಾಮ್ರಾ ಮುಂದೆ ಕೂಡ ಅನೇಕರು ಮಾತನಾಡಿದ್ದಾರೆ. ಅಲ್ಲಿಗೆ ಎಲ್ಲಿ ಹೆಂಗ್ ಬಂದ್ ನಿಲ್ಲುತ್ತೆ ಅಂದ್ರೆ, ಬಾಲನ್ ಅವರಿಗೆ ಇಂಟ್ರೆಸ್ಟ್ ಇರೋದು ಧರ್ಮಸ್ಥಳದ ಆದಾಯ, ಧರ್ಮಸ್ಥಳದ ಖಜಾನೆ, ವೀರೇಂದ್ರ ಹೆಗಡೆ ಅವರ ಸಂಪತ್ತು. ಹಿಂಗೆ ವಿಶ್ಲೇಷಣೆ ಮಾಡೋರು ಹೆಂಗಾಗುತ್ತೆ? ನಾನು ಹೇಳಿದ್ದೇನು, ಬ್ಯಾಂಕ್ ಇಂಟ್ರೆಸ್ಟ್ ಎಷ್ಟು ಮೇಡಮ್? ವರ್ಷಕ್ಕೆ 10%. ವರ್ಷಕ್ಕೆ ಇವ್ರು ಎಷ್ಟು ಮೇಡಮ್ ಇಂಟ್ರೆಸ್ಟ್? ತಿಂಗಳಿಗೆ ವರ್ಷಕ್ಕೆ 40%. ಈಗ 100 ಅಲ್ಲಿ ಧರ್ಮಸ್ಥಳದಲ್ಲಿ ಎಷ್ಟು ಜನ ಜಮೀನು ಹೋಗಿದ್ದೆ ಬೇಕಾ ನಿಮ್ಗೆ? ನಮ್ಮ ಹತ್ರನೇ ಸುಮಾರು ಜನ ಈಗ ಬರ್ತಾ ಇದ್ದಾರೆ, ಸರ್ ನನ್ನ ಜಮೀನು ಕಿತ್ಕೊಂಡ್ರು, ನನ್ನ ಅಪ್ಪನ್ನು ಕಾಬೋಡಿದ್ರು, ಇದು ಮಾಡಿದ್ರು. ನೋಡಿ, ಇದು ನೀವು ಹಿಂದೂ ಧರ್ಮಸ್ಥಳ, ನೀವು ಹಿಂದೂ ಟೆಂಪಲ್ ಅಂದು ಹೇಳಿ, ಹಿಂದೂ ಟ್ರಸ್ಟ್ ಮಾಡಿ, ಇದು ಟ್ರಸ್ಟಿಗಳಿಗೆ ಹೋಗ್ಲಿ. ಒಂದು ಫ್ಯಾಮಿಲಿ 1 ಲಕ್ಷ ಕೋಟಿ ರೂಪಾಯಿ ದೇವರ ಮೇಲೆ ಮಾಡಿರೋದು, 53 ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ, 75,000 ಜನಕ್ಕೆ ಕೂಲಿ ಕೊಡ್ತಾರೆ. 70,000 5,000 ಜನ ಕೆಲಸ ಮಾಡೋದು, ನೀವು ಎಷ್ಟು ಕೊಡ್ತಾ ಇದ್ದೀರಾ ಸಂಬಳ? 50,000 ಕಡಿಮೆ ಸಂಪಾದನೆ ಮಾಡಿ ಬಾಳಕ್ಕಾಗತ್ತಾ? ನೀವು ಕೊಡೋ ಸಂಬಳ 10,000, 12,000, 13,000. ನೀವು ಕನಿಷ್ಠ ವೇತನ ಕೊಡಿ. ನೀವು ಒಂದು BA ಮಾಡೆಲ್ ಎಂಪ್ಲಾಯರ್ ಕೊಡಿ, 50,000 ಕೊಡಿ.